ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇನ್ನೇನು ಆಷಾಢ ಮಾಸ ಬರ್ತಾ ಇದೆ. ಹಾಗಾಗಿ ಸಿದ್ಧತೆ ಮಾಡ್ಕೋಬೇಕು ಅಲ್ವಾ. ಯಾರ್ಯಾರಿಗೆ ಯಾವ್ಯಾವ ಸಮಸ್ಯೆ ಇರುತ್ತೆ, ಅದರ ಅನುಗುಣವಾಗಿ ಯಾವ್ಯಾವ ದೀಪಾರಾಧನೆ ಮಾಡಬೇಕು, ವ್ರತಗಳನ್ನು ಮಾಡಬೇಕು, ಪ್ರತಿಯೊಂದನ್ನು ಕೂಡ ಒನ್ ಬೈ ಒನ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಲ್ಲಿ ಮೊದಲನೇದು ಕಾಮಾಕ್ಷಿ ದೀಪಾರಾಧನೆ. ತುಂಬ ಅಂದರೆ ತುಂಬ ಬೇಗ ಫಲವನ್ನು ಕೊಡುವಂಥ ಈ ಒಂದು ದೀಪಾರಾಧನೆ ಹೇಗೆ ಮಾಡಬೇಕು ಅಂತ ಬನ್ನಿ ತಿಳಿಸ್ಕೊಡ್ತೀನಿ. ಮನೆಯಲ್ಲೇ ಮಾಡಬಹುದು. ಕಾಮಾಕ್ಷಿ ದೀಪ ಯಾರೆಲ್ಲ ಇಟ್ಕೊಂಡಿದ್ದೀರಾ ಈ ಒಂದು ದೀಪಾರಾಧನೆಯನ್ನು ಮಾಡಬಹುದು. ಕಾಮಾಕ್ಷಿ ದೀಪ ಇಲ್ಲದವರು ಕೂಡ ಮಾಡಬಹುದು. ನೀವು ಪ್ರತಿದಿನ ಹಚ್ಚುವಂಥ ದೀಪಕ್ಕೇನೆ ಮಂಗಳವಾರ ದಿನ ರಾಹುಗಾಲದಲ್ಲಿ ಸ್ವಲ್ಪ ಎಳ್ಳೆಣ್ಣೆನೋ ಅಥವಾ ತುಪ್ಪನೋ ಹಾಕಿ ದೀಪ ಹಚ್ಚಿ ಮಂಗಳ ಚಂಡಿಕಾ ಸ್ತೋತ್ರ ಪಾರಾಯಣ ಮಾಡಬೇಕು. ಯಾಕೆ ಈ ಒಂದು ದೀಪಾರಾಧನೆ ಮಾಡಬೇಕು, ಅದರಲ್ಲೂ ಮಂಗಳವಾರನೇ ಮಾಡಬೇಕು ಅಂತಂದರೆ, ಎಂಥದ್ದೇ ದೃಷ್ಟಿದೋಷ ಆಗಿರಲಿ, ಎಂಥದ್ದೇ ನೆಗೆಟಿವಿಟಿ ಅನ್ನೋದಿರಲಿ, ಈಗ ಮನೇಲಿ ಸುಮ್ಮನೆ ಕಿರಿಕಿರಿ ಆಗುವಂಥದ್ದು, ಜಗಳಗಳಾಗ್ತಾ ಇರುತ್ತೆ. ಅಮಾವಾಸ್ಯೆ ಹುಣ್ಣಿಮೆಗೇ ಗಂಡ ಹೆಂಡತಿಗೆ ತುಂಬ ಜಗಳ ಆಗುತ್ತೆ, ಕಾರಣನೇ ಇರೋದಿಲ್ಲ, ಆದರೂ ಕೂಡ ಜಗಳ ಆಗುತ್ತೆ. ಇಂಥದ್ದೆಲ್ಲ ಮನೇಲಿ ಕಡಿಮೆ ಆಗಬೇಕು, ಒಂದು ರೀತಿ ಪ್ರೀತಿ ಬಾಂಧವ್ಯ ಹೆಚ್ಚಾಗಿರಬೇಕು ಅಂತಂದರೆ ಈ ರೀತಿ ಮನೆಯಲ್ಲಿರುವಂಥ ನೆಗೆಟಿವಿಟಿನ ಮೊದಲು ಕಡಿಮೆ ಆಗೋ ರೀತಿ ಮಾಡ್ಕೋಬೇಕು. ಅದು ಯಾವ ರೀತಿ ಕಡಿಮೆ ಮಾಡೋದು? ಮಂಗಳವಾರ ರಾಹುಗಾಲದಲ್ಲಿ ಕಾಮಾಕ್ಷಿ ದೀಪಾರಾಧನೆ ಮಾಡೋದ್ರಿಂದ ತುಂಬ ಬೇಗ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ವಯಸ್ಸಿಗೆ ಬಂದಿರೋವಂಥ ಮಕ್ಕಳು ಹೇಳೋ ಮಾತು ಕೇಳೋದಿಲ್ಲ, ಬೇರೆ ಕೆಟ್ಟ ಸಹವಾಸಗಳಿಗೆ ಬಿದ್ದಿದ್ದಾರೆ, ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ, ಅವರು ತಾವಾಗೇ ಸರಿದಾರಿಗೆ ಬರಬೇಕು ಅಂದರೂ ಕೂಡ ಈ ದೀಪಾರಾಧನೆಯಿಂದ ಖಂಡಿತ ಸಾಧ್ಯ ಆಗುತ್ತೆ. ಯಾಕೆ ಅಂದರೆ ಒಂದು ನೆಗೆಟಿವಿಟಿ ಅನ್ನೋದು ಎಲ್ಲರ ಮೇಲೂ ಕೂಡ ಪ್ರಭಾವ ಬೀರ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಇದು ರಾಹುವಿನ ಪ್ರಭಾವ ಕೂಡ ಆಗಿರುತ್ತೆ. ಮನೆಗಳಲ್ಲಿ ಯಾರದ್ದೇ ಜಾತಕದಲ್ಲಿ ರಾಹು ದೆಸೆ ಪ್ರಾರಂಭ ಆಯಿತು ಅಂದರೆ ಅದರ ಎಫೆಕ್ಟ್ ಎಲ್ರಿಗೂ ಕೂಡ ಆಗ್ತಾ ಇರುತ್ತೆ. ರಾಹುವಿನ ಪ್ರಭಾವನೇ ತುಂಬ ನಿಧಾನ, ಮಂದಗತಿ, ಸೋಮಾರಿತನ ಹೀಗೆ. ಹಾಗಾಗಿ ಮನೆಯಲ್ಲಿ ನೀವು ಅಂದ್ಕೊಂಡಿರೋ ಕೆಲಸಗಳು ತುಂಬ ನಿಧಾನ ಆಗ್ತಾ ಇದೆ, ಯಾವುದು ಕೈಗೂಡ್ತಾ ಇಲ್ಲ, ಯಾವುದೇ ಶುಭ ಕಾರ್ಯಗಳು ನಡೀತಾ ಇಲ್ಲ, ಮತ್ತು ಮಕ್ಕಳ್ಯಾರು ಆ್ಯಕ್ಟಿವ್ ಆಗಿಲ್ಲ ಅಂತ ಅನ್ನೋರು ಈ ದೀಪಾರಾಧನೆಯನ್ನು ಮಾಡಬಹುದು. ರಾಹುಗಾಲದಲ್ಲಿ ಮಾಡೋದ್ರಿಂದ ರಾಹುದೋಷ ನಿವಾರಣೆ ಆಗುತ್ತೆ. ಅಲ್ಲದೆ ಆದಿಪರಾಶಕ್ತಿಯ ಒಂದು ಆಶೀರ್ವಾದ ಕೂಡ ಸಿಗುತ್ತೆ. ನೋಡಿ, ಮೊದಲಿಗೆ ಕಾಮಾಕ್ಷಿ ದೀಪ ನೀವೇನಾದರೂ ತೊಗೋಬೇಕು ಅಂತ ಇದ್ರೂ ಕೂಡ ತೊಗೊಳ್ಳಿ. ಯಾವ ರೀತಿ ಲಾಭ ನಷ್ಟ ಎಣಿಸ್ಬೇಕು ಅನ್ನೋದು ಕೂಡ ಈಗ ನೀವು ನೋಡಿದ್ರಿ ಅಲ್ವಾ. ದೀಪದ ಸುತ್ತ ಈ ರೀತಿ ಇರುವಂಥ ಎಲೆ ಥರ ಇರುತ್ತೆ ನೋಡಿ, ಅದನ್ನು ಡಿಸೈನ್ ಏನಿರುತ್ತೆ ಪೆಟಲ್ಸ್ಗಳು, ಅದನ್ನು ಕೆಳಗಿಂದ ಮೇಲಕ್ಕೆ ಲಾಭದಿಂದ ಸ್ಟಾರ್ಟ್ ಮಾಡಿ ಲಾಭ ನಷ್ಟ ಅಂಥೇಳಿ ಎಣಿಸ್ಕೊಂಡು ಹೋಗಬೇಕು. ಲಾಭದಿಂದ ಶುರು ಮಾಡಿ ಕೊನೆಗೆ ಲಾಭಕ್ಕೇ ಮುಕ್ತಾಯ ಆಗಬೇಕು. ಆ ಥರ ನೀವು ಲೆಕ್ಕ ಹಾಕಿ ದೀಪ ತಗೋಬಹುದು. ಹಿತ್ತಾಳೆ ಅಥವಾ ಬೆಳ್ಳಿ ದೀಪನ ಹಚ್ಬೋದು. ಈ ರೀತಿ ಕಾಮಾಕ್ಷಿ ದೀಪನ ಚೆನ್ನಾಗಿ ತೊಳೆದು ಅರಿಶಿಣ ಕುಂಕುಮ ಹಚ್ಚಿ ಅಲಂಕಾರ ಮಾಡಿ. ದೀಪದ ಹಿಂಭಾಗದಲ್ಲೂ ಕೂಡ ದೇವಿಯ ಚಿತ್ರ ಇರುತ್ತೆ. ಹಾಗಾಗಿ ದೀಪದ ಮುಂಭಾಗ ಮತ್ತು ಹಿಂಭಾಗಕ್ಕೆ ಗಂಧ ಅರಿಶಿಣ ಕುಂಕುಮನ ಹಚ್ಚಲೇಬೇಕು. ನೀವು ಯಾವ ರೀತಿ ಬೇಕಾದರೂ ಅಲಂಕಾರ ಮಾಡಿ. ಅಲಂಕಾರ ಅನ್ನೋದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಹಾಗೆ ಕೆಂಪು ಮತ್ತು ಬಿಳಿ ಹೂಗಳನ್ನು ಅಲಂಕಾರಕ್ಕೆ ಉಪಯೋಗಿಸ್ಬೇಕು. ತುಪ್ಪ, ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯನ್ನು ಈ ದೀಪಕ್ಕೆ ಹಾಕ್ಬೋದು. ಮಂಗಳವಾರ ರಾಹುಗಾಲದಲ್ಲೇ ಈ ದೀಪಾರಾಧನೆ ಮಾಡಬೇಕು. ಪ್ರತಿ ಮಂಗಳವಾರ ಸಂಜೆ 3:30ರಿಂದ 5 ಗಂಟೆ ತನಕ ಇರುತ್ತೆ. ಕೆಲವು ಸಲ ಕೆಲವು ಸೆಕೆಂಡು ನಿಮಿಷಗಳು ಹೆಚ್ಚು ಕಡಿಮೆ ಇರುತ್ತೆ. ಆದರೆ 3:30ರಿಂದ 5 ಗಂಟೆ ತನಕ ರಾಹುಗಾಲ ಇರುತ್ತೆ. ಈ ಸಮಯದಲ್ಲಿ ದೀಪಾರಾಧನೆ ಮಾಡಬೇಕು. ಕಾಮಾಕ್ಷಿ ದೀಪನ ಚೆನ್ನಾಗಿ ತೊಳೆದು ಈ ರೀತಿ ಅರಿಶಿಣ ಕುಂಕುಮ ಗಂಧ ಹಚ್ಚಿ ಕೆಂಪು ಮತ್ತು ಬಿಳಿ ಹೂಗಳಿಂದ ಅಲಂಕಾರ ಮಾಡಬೇಕು. ಕಾಮಾಕ್ಷಿ ದೀಪ ಯಾವಾಗಲೂ ಅಷ್ಟೇ ದಕ್ಷಿಣದ ಗೋಡೆ ಉತ್ತರಕ್ಕೆ ಮುಖ ಮಾಡಿ ದೀಪ ಹಚ್ಚಬೇಕು. ನಿಮ್ಮ ಮನೆ ಡೋರು ಅಥವಾ ದೇವ್ರ ಮನೆ ಡೋರು ಯಾವ ಕಡೆಗಿದ್ರೂ ಕಾಮಾಕ್ಷಿ ದೀಪ ಮಾತ್ರ ಉತ್ತರಕ್ಕೆ ಮುಖ ಮಾಡಿ ಹಚ್ಚಬೇಕು. ಅಥವಾ ನಿಮ್ಮ ಮೇನ್ ಡೋರ್ ಆಗಿರಲಿ ಅಥವಾ ದೇವ್ರ ಮನೆ ಡೋರ್ ಆಗಿರಲಿ ಉತ್ತರಕ್ಕೆ ಇದ್ದರೆ ಬಾಗಿಲು ಕಡೆಗೇ ಈ ದೀಪದ ಮುಖ ಮಾಡಿ ದೀಪ ಹಚ್ಬೋದು. ನಾನು ಕೂಡ ನಮ್ಮನೆ ಮೇನ್ ಡೋರು ಮತ್ತು ದೇವ್ರ ಮನೆ ಡೋರ್ ಎರಡೂ ಪೂರ್ವಕ್ಕೆ ಇರೋದು. ಹಾಗಾಗಿ ದಕ್ಷಿಣದ ಗೋಡೆ ಮತ್ತು ಉತ್ತರಾಭಿಮುಖವಾಗಿ ಈ ದೀಪನ ಇಟ್ಟು ಹಚ್ತಾ ಇದ್ದೀನಿ. ಕೆಲವರೆಲ್ಲ ಕೆಲಸಕ್ಕೆ ಹೋಗುವಂಥವ್ರು ರಾಹುಗಾಲದಲ್ಲಿ ಮನೆಯಲ್ಲಿರೋದಿಲ್ಲ. ಹಾಗಾಗಿ ಬೆಳಗ್ಗೆನೇ ಹಚ್ಬೋದು. ಅಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಬೋದು, ತುಂಬ ಒಳ್ಳೆಯದು. ಈ ದೀಪನ ಹಚ್ಚಿ ದೀಪದ ಮುಂದೆ ಕೆಂಪು ಕಲ್ಸಕ್ಕರೆ ಅಥವಾ ಜೇನುತುಪ್ಪ ಇದನ್ನು ನೈವೇದ್ಯಕ್ಕೆ ಇಡಬೇಕು. ಮಾಮೂಲಿಯಾಗಿ ಎಲೆ ಅಡಿಕೆ ಬಾಳೆಹಣ್ಣು ಇದನ್ನು ಕೂಡ ಇಡಬಹುದು. ಹಾಗೆ 2 ತುಪ್ಪದ ದೀಪ, ಅಂದರೆ ನೀವು ಪ್ರತಿದಿನ ದೇವ್ರ ಮುಂದೆ ಏನು ದೀಪ ಹಚ್ತೀರ ತುಪ್ಪದ ದೀಪ, ಅದನ್ನೇ ಕಾಮಾಕ್ಷಿ ದೀಪದ ಮುಂದೆ ಇಟ್ಟು ಹಚ್ಚಬೇಕು. ಮಂಗಳವಾರ ಮಾತ್ರ. ಮೊದಲನೇ ದಿನ ಸಂಕಲ್ಪ ಮಾಡ್ಕೊಳ್ಳಿ. 16 ಮಂಗಳವಾರ ಅಥವಾ 21 ಮಂಗಳವಾರ ಮಾಡಬೇಕು, ತುಂಬ ಒಳ್ಳೆಯದು. ಮತ್ತು ಈ ಮಧ್ಯದಲ್ಲಿ ನಿಮಗೆ ಪೀರಿಯಡ್ಸ್ ಡೇಟ್ ಬಂದರೆ ಸ್ಕಿಪ್ ಮಾಡಿ ಹಾಗೆ ಕಂಟಿನ್ಯೂ ಮಾಡಬಹುದು. ಮತ್ತು ನಾನ್ ವೆಜ್ ತಿನ್ನುವಂಥವರು ಮಂಗಳವಾರ ಬಿಟ್ಟು ಬೇರೆ ದಿನ ತಿನ್ನಬಹುದು. ಮನೆಯವ್ರಿಗೂ ಕೂಡ ಮಾಡಿಕೊಡ್ಬಹುದು. ಮೊದಲನೇ ಮಂಗಳವಾರ
ಗಣಪತಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ರೀತಿ 16 ಮಂಗಳವಾರ ಅಥವಾ 21 ಮಂಗಳವಾರ ನೀವು ಎಷ್ಟು ವಾರ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಷ್ಟು ವಾರ ನಿರ್ವಿಘ್ನವಾಗಿ ಕಾಮಾಕ್ಷಿ ದೀಪಾರಾಧನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡು. ನಮ್ಮ ಮನೇಲಿರುವಂಥ ನೆಗೆಟಿವಿಟಿ ತುಂಬ ಬೇಗ ಕಡಿಮೆ ಆಗಬೇಕು. ಮನೆಯವರೆಲ್ಲರ ಮನಸ್ಥಿತಿಗಳು ಚೆನ್ನಾಗಿರಬೇಕು. ಮನೆಯಲ್ಲಿ ಶುಭ ಕಾರ್ಯಗಳು, ದೇವತಾ ಕಾರ್ಯಗಳು ನಡೀತಾ ಇರಬೇಕು. ಮಕ್ಕಳು ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರಾಗಬೇಕು. ಅವರ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು. ಇದೆಲ್ಲದರ ಸಲುವಾಗಿ ಕಾಮಾಕ್ಷಿ ದೀಪಾರಾಧನೆ ಮಾಡ್ತಾ ಇದ್ದೀನಿ. ಈ ಒಂದು ದೀಪಾರಾಧನೆ ಯಶಸ್ವಿಯಾಗಿ ಮಾಡೋದಕ್ಕೆ ನನಗೆ ಆಶೀರ್ವಾದ ಮಾಡು, ಅನುಕೂಲ ಮಾಡಿಕೊಡುವಂಥ ಗಣಪತಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ದೀಪಾರಾಧನೆಯನ್ನು ಸ್ಟಾರ್ಟ್ ಮಾಡಿ. ದೀಪ ಹಚ್ಚುವಾಗ ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪ ಹಚ್ಚಬೇಕು. ಊದ್ಬತ್ತಿ ಅಥವಾ ಏಕಾರತಿಯಿಂದ ದೀಪನ ಹಚ್ಚಬೇಕು. ದುರ್ಗಾದೇವಿನ ಸ್ಮರಣೆ ಮಾಡ್ತಾ ಈ ಮಂಗಳ ಚಂಡಿಕಾ ಸ್ತೋತ್ರನ ಓದಬೇಕು. ಒಂದೇ ಒಂದು ಸಲ ಓದಿದ್ರೆ ಸಾಕು. 12 ಸಾಲುಗಳು ಇರುವಂಥ ಸ್ತೋತ್ರ ನೋಡಿ. ಈ ರೀತಿ ನಿತ್ಯ ಪ್ರಾರ್ಥನಾ ಸ್ತೋತ್ರ ಬುಕ್ಕನ್ನು ತಗೊಳ್ಳಿ. ನಿಮಗೆಲ್ಲ ಗ್ರಂಥಿ ಅಂಗಡಿಲೂ ಸಿಗುತ್ತೆ, ಬುಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ, ಅಥವಾ ನೀವು ಯಾವುದಾದ್ರೂ ತೀರ್ಥಕ್ಷೇತ್ರಗಳಿಗೆ, ದೇವಸ್ಥಾನಗಳಿಗೆ ಹೋದರೆ ಅಲ್ಲೂ ಕೂಡ ಮಾರ್ತಾ ಇರ್ತಾರೆ. ಆನ್ಲೈನಲ್ಲಿ ಸಿಗ್ಬೋದೇನೋ, ಚೆಕ್ ಮಾಡಿ ನೋಡಿ. ನಾನಂತೂ ಇದನ್ನು ದೇವಸ್ಥಾನದ ಹತ್ರನೇ ತೊಗೊಂಡಿದ್ದು. ತುಂಬಾ ಬೆಲೆ ಕಡಿಮೆ ಇರುತ್ತೆ. ಒಂದು 50 ರೂಪಾಯಿಗೆಲ್ಲ ನಿಮಗೆ ಸಿಗುತ್ತೆ. ಎಲ್ಲ ದೇವರ ಮಂತ್ರಗಳು, ಸ್ತೋತ್ರಗಳು, ಅಷ್ಟೋತ್ತರಗಳು ಎಲ್ಲ ಕೂಡ ಇರುತ್ತೆ. ಕೊನೆಯಲ್ಲಿ ಲಾಸ್ಟ್ ಪೇಜ್ಗಳಲ್ಲಿ ಈ ರೀತಿ ತುಂಬಾ ಅನುಕೂಲಕರವಾದಂಥ ಸ್ತೋತ್ರಗಳು ಕೂಡ ಇರುತ್ತೆ. ಹಾಗಾಗಿ ಈ ಒಂದು ಬುಕ್ ನಿಮ್ಮ ಹತ್ರ ಇದ್ದರೆ ತುಂಬಾ ಉಪಯೋಗ ಆಗುತ್ತೆ. ಈ ಒಂದು ಸ್ತೋತ್ರನ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ, ಅಥವಾ ನೀವು ಸ್ತೋತ್ರ ಮಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲೂ ಕೂಡ ನೋಡಿಕೊಂಡು ನೀವು ಹೇಳ್ಬೋದು. ಓದೋದಕ್ಕೆ ಬರಲ್ಲ ಅಂತ ಅನ್ನೋರು ಮೊಬೈಲ್ನಲ್ಲೂ ಕೂಡ ಇದರ ರೆಕಾರ್ಡಿಂಗ್ ವಿಡಿಯೋಸ್ ನಿಮಗೆ ಸಿಗುತ್ತೆ, ಅದನ್ನು ಪ್ಲೇ ಮಾಡಿಕೊಂಡು ಕೇಳ್ಬೋದು. ಏನೇ ಅಂದರೂ ಮಂಗಳವಾರ ರಾಹುಗಾಲದ ಸಮಯದಲ್ಲಿ ದೀಪ ಹಚ್ಚೋದು ತುಂಬ ಒಳ್ಳೆಯದು. ಮನೆಯ ನೆಗೆಟಿವಿಟಿ ತುಂಬ ಬೇಗ ಕಡಿಮೆ ಆಗುತ್ತೆ. ಯಾರಾದರೂ ಬಂದು ಹೋಗಿ ದೃಷ್ಟಿ ದೋಷಗಳಾಗಿದ್ದರೂ ಕೂಡ ನಿವಾರಣೆ ಆಗುತ್ತೆ. ಯಾವುದೇ ಮಂಗಳವಾರ ನೀವು ಸ್ಟಾರ್ಟ್ ಮಾಡ್ಬೋದು. ನಾಳೆಯಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು, ಅಥವಾ ಆಷಾಢ ಮಾಸ ಪ್ರಾರಂಭ ಆದಮೇಲೂ ಕೂಡ ನೀವು ಮಾಡಬಹುದು. ನಿಮ್ಮ ಪೀರಿಯಡ್ಸ್ ಡೇಟ್ಗಳನ್ನು ನೋಡಿಕೊಂಡು ಸ್ಟಾರ್ಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ 2ನೇ ವಾರನೇ ವಿಘ್ನಗಳಾಗೋ ರೀತಿ ಮಾಡ್ಕೋಬೇಡಿ. ಡೇಟ್ಗಳನ್ನ ನೋಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ. ಇನ್ನು ನಾನ್ ವೆಜ್ಜು ತಿನ್ನೋವಂಥವರು ಕೂಡ ಅಷ್ಟೇ. ನೀವು ಮಧ್ಯಾಹ್ನ ರಾಹುಗಾಲದಲ್ಲಿ ದೀಪಾರಾಧನೆ ಮಾಡಿದ್ದೀರಾ ಅಂದರೆ ಅವತ್ತೊಂದು ದಿನ ಬಿಟ್ಟು ಬೇರೆ ದಿನ ಬೇಕಾದರೆ ನೀವು ತಿನ್ನಬಹುದು. ಮನೆಯವ್ರಿಗೂ ಕೂಡ ಮಾಡಿಕೊಡ್ಬಹುದು. ಯಾವುದೇ ನಿಯಮಗಳೇನೂ ಇಲ್ಲ. ಈ ರೀತಿ ಸಂಕಲ್ಪ ಮಾಡಿಕೊಂಡು ವ್ರತ ಮಾಡ್ತಾ ಇದ್ದೀರಾ ಅಂದರೆ ಆ ಒಂದು ದಿನ ಮಾತ್ರ ಬ್ರಹ್ಮಚರ್ಯನೂ ಕೂಡ ಪಾಲಿಸಬೇಕು. ಮಂಗಳವಾರ ತುಂಬಾ ಮಂಗಳಕರವಾದಂಥ ದಿನ. ಸುಬ್ರಹ್ಮಣ್ಯೇಶ್ವರನಿಗೆ, ಗಣೇಶನಿಗೆ ಅಂಗಾರಕ ಅಂದರೆ ಅದು ಮಂಗಳ ಗ್ರಹದ ಅಧಿಪತಿ. ಹಾಗಾಗಿ ಮಂಗಳ ಭೂಮಿಕಾರಕ ಅಂತ ಕೂಡ ಹೇಳ್ತಾರೆ. ನಿಮಗೆ ಭೂಮಿಗೆ ಸಂಬಂಧಪಟ್ಟಂಥ ಏನಾದರೂ ದೋಷಗಳಿದ್ದರೂ ಕೂಡ ನೀವು ಈ ರೀತಿ ಮಂಗಳ ಚಂಡಿಕಾ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ, ಕಾಮಾಕ್ಷಿ ದೀಪಾರಾಧನೆ ಮಾಡೋದ್ರಿಂದ ಅದೇನೇ ಸಮಸ್ಯೆ ಇದ್ದರೂ ಅವೆಲ್ಲ ಕೂಡ ನಿವಾರಣೆ ಆಗುತ್ತೆ. ಹಾಗೆ ನಾನು ಆಗಲೇ ಹೇಳ್ದಾಗೆ ಮನೆಯಲ್ಲಿ ಮಕ್ಕಳು ಹೇಳೋ ಮಾತು ಕೇಳೋದಿಲ್ಲ, ತಪ್ಪು ದಾರಿಗಳು ಹಿಡಿದಿದ್ದಾರೆ, ಕೆಟ್ಟ ಸಹವಾಸಗಳು ಮಾಡಿದ್ದಾರೆ ಅಂದರೆ ಅವರ ಹೆಸರು ಹೇಳಿ ಅವರು ಸರಿ ದಾರಿಗೆ ಬರಬೇಕು, ಅವರಲ್ಲಿ ಬದಲಾವಣೆಗಳಾಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ನೀವು ಈ ರೀತಿ ದೀಪಾರಾಧನೆ ಮಾಡ್ತಾ ಮಂಗಳ ಚಂಡಿಕಾ ಸ್ತೋತ್ರನ ಪಾರಾಯಣ ಮಾಡಬಹುದು. ನಿಮಗೆ ಗೊತ್ತಿದೆ, ಪಾರ್ವತಿ ದೇವಿ ಅಂದರೆ ಆದಿಪರಾಶಕ್ತಿ, ಲೋಕಮಾತೆ, ಹಾಗೆ ಲಲಿತಾ ತ್ರಿಪುರ ಸುಂದರಿ, ಚಾಮುಂಡೇಶ್ವರಿ, ಹೀಗೆ ನಾನಾ ಹೆಸರುಗಳಿಂದ ನಾವು ಆ ತಾಯಿನ ಕರಿತೀವಿ. ಆ ತಾಯಿಯ ಪ್ರತಿಯೊಂದು ಅವತಾರದ ಹಿಂದೆ ಕೂಡ ದುಷ್ಟಶಕ್ತಿಗಳನ್ನು ನಾಶ ಮಾಡುವಂಥ ಉದ್ದೇಶನೇ ಇರೋದು. ಹಾಗೆ ಮನೆಯಲ್ಲಿರುವಂಥ ಈ ನೆಗೆಟಿವಿಟಿ ನಾಶ ಆಗಬೇಕು, ಬೇಗ ಕಡಿಮೆ ಆಗಬೇಕು, ಎಲ್ಲ ರೀತಿಯಿಂದನೂ ಒಳ್ಳೆಯದಾಗಬೇಕು, ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ನಿಮ್ಮ ಕೈಗೂಡಬೇಕು ಅಂದರೆ ಈ ಒಂದು ಸರಳವಾದಂಥ ದೀಪಾರಾಧನೆ ನೀವು ಮಾಡಲೇಬೇಕು. ಸ್ನೇಹಿತರೆ, ನಾನು ಆಗಲೇ ಹೇಳ್ದಾಗೆ ಕೆಲಸಕ್ಕೆ ಹೋಗುವಂಥವ್ರು ರಾಹುಗಾಲದಲ್ಲಿ ಮನೆಯಲ್ಲಿ ಇರೋದಿಲ್ಲ, ಕೆಲಸಕ್ಕೆ ಹೋಗ್ತೀವಿ ಅಂತ ಅನ್ನೋರು ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೇಗ ಎದ್ದು ದೀಪಾರಾಧನೆ ಮಾಡಿ ಮಂಗಳ ಚಂಡಿಕಾ ಸ್ತೋತ್ರ ಪಾರಾಯಣ ಮಾಡಿ ಆಮೇಲೆ ಬೇಕಾದರೆ ನೀವು ಕೆಲಸಕ್ಕೆ ಹೋಗ್ಬೋದು. ಮನೆಯಲ್ಲಿರುವಂಥ ಗೃಹಿಣಿಯರು ರಾಹುಗಾಲದಲ್ಲೇ ಮಾಡಿ, ತುಂಬ ಒಳ್ಳೆಯದು. ಸ್ನೇಹಿತರೆ, ಇನ್ನು ಮಕ್ಕಳ ಒಳ್ಳೆ ವಿದ್ಯಾಭ್ಯಾಸಕ್ಕೋಸ್ಕರ ಗಣಪತಿಯ ಸುಲಭ ಸರಳವಾದಂಥ ಯಾವುದಾದ್ರೂ ಒಂದು ವ್ರತ ಇದ್ದರೆ ಹೇಳಿ ಅಂತ ಹೇಳಿದ್ದೀರಾ. ಅದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಹೋಗಿ ಬರಲಾ?